ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನ್ನ ಗಿಡಗಳಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಇವತ್ತು ನಾನು ಆ ಪ್ಲಾಸ್ಟಿಕ್ಕನ್ನು ತೆಗಿಲಿಕ್ಕೆ ಬಂದಿದ್ದೇನೆ. ನಾನು ಈ ಪ್ಲಾಸ್ಟಿಕ್ಕನ್ನು ಯಾವ ಕಾರಣಕ್ಕಾಗಿ ತೆಗಿತಾ ಇದ್ದೇನೆ, ಹಾಗೆ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ, ಈ ಎಲ್ಲ ವಿಷಯವನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಮಲ್ಲಿಗೆ ಗಿಡಗಳಿಗೆ ಈ ರೀತಿಯಾದ ಪ್ಲಾಸ್ಟಿಕ್ಕನ್ನು ಹಾಕುವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ತುಂಬ ಮಳೆ ಇದ್ದ ಕಾರಣ ನಾನು ಈ ರೀತಿಯಾದ ಪ್ಲಾಸ್ಟಿಕ್ಕನ್ನು ಹಾಕಿದ್ದೆ. ಈಗ ನಾನು ಇದನ್ನು ಯಾಕೆ ತೆಗಿತಾ ಇದ್ದೇನೆ ಅಂದರೆ, ಇಲ್ಲಿ ತುಂಬಾ ಬಿಸಿಲು ಇದೆ, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಕಳೆದ ಒಂದು 4ರಿಂದ 5 ದಿನದಿಂದ ತುಂಬಾ ಬಿಸಿಲು ಇದೆ. ಹಾಗಾಗಿ ಗಿಡಗಳಿಗೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅದು ಸ್ವಲ್ಪ ಬಾಡಿದ ಹಾಗೆ ಆಗ್ತಾ ಇದೆ. ಹಾಗೆ ನಾವು ಈ ರೀತಿಯಾದ ಕವರನ್ನು ಹಾಕಿರುವುದರಿಂದ ಸ್ವಲ್ಪ ಮಳೆ ಬಂದರೆ ಗಿಡಗಳಿಗೆ ನೀರು ಹೋಗುವುದಿಲ್ಲ, ತುಂಬ ಮಳೆ ಬಂದಾಗ ಮಾತ್ರ ಗಿಡಕ್ಕೆ ನೀರು ಹೋಗ್ತದೆ. ಹಾಗಾಗಿ ನಾನು ಈ ಕವರನ್ನು ತೆಗಿತಾ ಇದ್ದೇನೆ. ಈಗ ಕಂಟಿನ್ಯೂಸ್ ಆಗಿ ಬಿಸಿಲು ಇದೆ ಅಂತ ಅಲ್ಲ, ನಾವು ಮಳೆಗಾಲದ ನಡುವೆ ಬಿಸಿಲು ಬಂದಾಗ ಇದರ ಕವರನ್ನು ಸ್ವಲ್ಪ ತೆಗಿಬೇಕಾಗ್ತದೆ. ಮಣ್ಣಿಗೆ ಸ್ವಲ್ಪ ಬಿಸಿಲು ಬಿದ್ದರೆ ಗಿಡಗಳು ಚೆನ್ನಾಗಿ ಬೆಳೀತದೆ. ಹಾಗಾಗಿ ನಾನು ಕವರನ್ನು ತೆಗಿತಾ ಇದ್ದೇನೆ. ಹಾಗೆ ಈಗ ಗಿಡ ನೋಡಿ ಸ್ವಲ್ಪ ಹಸಿರಾಗಿ ಬರ್ತಾ ಇದೆ. ಯಾಕಂದರೆ 4ರಿಂದ 5 ದಿನದಿಂದ ಇಲ್ಲಿ ಬಿಸಿಲು ಇದೆ. ಹಾಗೆ ಚಿಗುರು ಕೂಡ ಬರ್ತಾ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ನಾನು ಇಲ್ಲಿ ಬಿಸಿಲಿನಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ, ಗಿಡಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಹಾಗೆಯೇ ಈ ಗಿಡದಲ್ಲಿ ನೋಡಿ ಒಂದು ಗೂಡು ಕಟ್ಟಿದೆ, ಅಂದರೆ ಪಕ್ಷಿ ಒಂದು ಗೂಡನ್ನು ಕಟ್ಟಿದೆ. ಕಳೆದ 1 ತಿಂಗಳಿಂದ ಇದು ಹಾಗೆಯೇ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ನನಗೆ ಇದನ್ನು ತೆಗಿಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಪಕ್ಷಿಗಳಿಗೆ ಈ ರೀತಿಯಾದ ಗೂಡನ್ನು ಕಟ್ಟಲು ತುಂಬಾ ಸಮಯ ಬೇಕಾಗ್ತದೆ. ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಹುಲ್ಲನ್ನು, ಕಡ್ಡಿಯನ್ನು ಎಲ್ಲ ತಂದು ಈ ರೀತಿಯಾಗಿ ಚಂದವಾದ ಒಂದು ಗೂಡನ್ನು ಕಟ್ಟಿರ್ತದೆ. ನಾವು ಕ್ಷಣಾರ್ಧದಲ್ಲಿ ಇದನ್ನು ತೆಗೆಯುವುದು ತುಂಬಾ ಸುಲಭ. ಆದರೆ ಅದು ಪಟ್ಟಿರುವ ಒಂದು ಕಷ್ಟವನ್ನು ನಾವು ಆಲೋಚನೆ ಮಾಡಿದಾಗ ಇದನ್ನು ತೆಗಿಲಿಕ್ಕೆ ಮನಸ್ಸಾಗುವುದಿಲ್ಲ. ನನಗೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಹೆಚ್ಚಾಗಿ ಪಕ್ಷಿಗಳು ಗೂಡನ್ನು ಕಟ್ಟುವುದು ಯಾವಾಗ ಅಂದರೆ ಮೊಟ್ಟೆಯನ್ನು ಇಡುವಾಗ. ಅದಕ್ಕೂ ಕೂಡ ಈ ಮಲ್ಲಿಗೆ ಗಿಡಗಳು ಸಹಾಯ ಮಾಡ್ತಾ ಇದೆ ಅಂತ ಇದ್ದಾಗ ನಾನು ಯಾಕೆ ಆ ಗೂಡನ್ನು ತೆಗೀಲಿ ಅಂತ ನಾನು ಅದನ್ನು ತೆಗಿಲಿಲ್ಲ, ಹಾಗೆ ಇಟ್ಟಿದ್ದೇನೆ. ಹಾಗೆ ನೋಡಿ ಪ್ರತಿಯೊಂದು ಗಿಡದ ಬುಡದಲ್ಲಿ ಹಾಕಿರುವಂತಹ ಪ್ಲಾಸ್ಟಿಕ್ಕನ್ನು ತೆಗಿತಾ ಇದ್ದೇನೆ. ನೋಡಿ, ಮೊನ್ನೆ ನಾನು ಅರ್ಜೆಂಟಲ್ಲಿ ಈ ಪ್ಲಾಸ್ಟಿಕ್ಕನ್ನು ಹಾಕಿದ್ದೆ. ಅಂದರೆ ಕೆಲವು ಕಡೆ ನಾನು ಕಳೆ ಗಿಡಗಳನ್ನು ತೆಗೆಯದೆ ಹಾಗೆ ಹಾಕಿದ್ದೆ. ಯಾಕಂದರೆ ತುಂಬಾ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಕುಳಿತು ಕಳೆ ಗಿಡಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಹಾಗೆ ನಾನು ಕವರ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಈ ಗಿಡನೂ ಕೂಡ ನೋಡಿ ಚೆನ್ನಾಗಿದೆ. ಹಾಗೆ ಒಳ್ಳೆಯ ಒಂದು ಚಿಗುರುಗಳು ಬರ್ತಾ ಇದೆ. ನನಗೆ ಕೆಲವೊಂದು ಮೆಸೇಜ್ಗಳು ಬಂದಿತ್ತು, ಗಿಡಕ್ಕೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಕಿರುವುದರಿಂದ ಗಿಡಕ್ಕೆ ಏನಾದರೂ ತೊಂದರೆ ಆಗುವುದಿಲ್ವಾ, ಆ ರೀತಿಯಾಗಿ ಕವರ್ ಮಾಡುವುದು ಸೇಫಾ ಅಂತೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ನಾನು ಕವರನ್ನು ಹಾಕಿದ್ದನ್ನು ತೋರಿಸಿದ್ದೆ, ಹಾಗೆ ತೆಗೆದದ್ದನ್ನು ಕೂಡ ತೋರಿಸಲೇಬೇಕು ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ನನ್ನ ಒಂದು ವಿಡಿಯೋವನ್ನು ನೋಡಿ ಕವರನ್ನು ಮಾಡಿರ್ತೀರಾ. ಈಗ ಬಿಸಿಲು ಬಂದಾಗ ನಾನು ತೆಗೆದು ನೀವು ಹಾಗೆ ಇಡಬಾರ್ದು, ನೀವು ಕೂಡ ಈ ಕವರನ್ನು ತೆಗಿಬಹುದು. ಅಂದರೆ ಇಲ್ಲಿ ಬಿಸಿಲು ಇದೆ, ನಿಮ್ಮ ಊರಿನಲ್ಲೂ ಕೂಡ ಬಿಸಿಲು ಇದ್ದರೆ ನೀವು ಈ ಪ್ಲಾಸ್ಟಿಕ್ ಕವರನ್ನು ತೆಗೀರಿ. ಕಂಟಿನ್ಯೂಸ್ ಆಗಿ ತುಂಬ ಮಳೆ ಬರ್ತಾ ಇದ್ರೆ ನೀವು ತೆಗೆಯುವ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪವೇ ಮಳೆ ಬರ್ತಾ ಇದೆ, ತುಂಬ ಹೊತ್ತು ಬಿಸಿಲು ಇದೆ. ಹಾಗಾಗಿ ನಾನು ಈಗ ಇದನ್ನೆಲ್ಲ ತೆಗೆದಿದ್ದೇನೆ. ಹಾಗೆ ಗಿಡಗಳು ನೋಡಿ ಚೆನ್ನಾಗಿ ಬೆಳೆದಿದೆ ಇದೆ. ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕಿದಾಗ ಅದರಲ್ಲಿ ಚಿಗುರು ಬರುವುದಿಲ್ಲ, ಆ ರೀತಿಯಾದ ಏನೂ ಒಂದು ಸಮಸ್ಯೆ ಇಲ್ಲ. ಎಲೆಗಳ ಬಣ್ಣನೂ ಕೂಡ ಈಗ ಹಸಿರಾಗಿ ಬರ್ತಾ ಇದೆ. ಹಾಗೆ ಇದರಲ್ಲಿ ಸ್ವಲ್ಪ ನೀರು ಇದೆ, ಅದನ್ನು ನಾನು ಗಿಡಕ್ಕೆ ಹಾಕ್ತಾ ಇದ್ದೇನೆ. ನಾನು ಡೈಲಿ ಇದರ ನೀರನ್ನು ತೆಗಿತೇನೆ. ತುಂಬ ಮಳೆ ಬರ್ತಾ ಇದ್ರೆ ನಾನು ಅದನ್ನು ಹೊರಗಡೆ ಹಾಕ್ತೇನೆ. ಹಾಗೆ ಮಳೆ ಬಾರದೇ ಇದ್ದಲ್ಲಿ ಅದರ ಒಳಗಡೆ ಹಾಕ್ತೇನೆ. ಅಂದರೆ ಗಿಡಕ್ಕೆ ಸ್ವಲ್ಪ ನೀರು ಬೇಕೇ ಬೇಕು. ಈಗ ಇಲ್ಲಿ ಬೇಸಿಗೆಯಂತೆ ಬಿಸಿಲು ಬರ್ತಾ ಇದೆ. ಹಾಗಾಗಿ ಗಿಡಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ತುಂಬ ಇರ್ತದೆ. ಹಾಗಾಗಿ ನಾನು ಇದನ್ನೆಲ್ಲ ತೆಗಿತಾ ಇದ್ದೇನೆ. ಹಾಗೆ ನಿನ್ನೆ ಸಂಜೆ ನಾನು ಗಿಡಗಳಿಗೆ ನೀರನ್ನು ಹಾಕಿದ್ದೆ. ಇವತ್ತು ಕೂಡ ಹಾಕಬೇಕಾಗ್ತದೆ, ಯಾಕಂದರೆ ಇವತ್ತು ಕೂಡ ಮಳೆ ಇಲ್ಲ. ನಾನು ಆವಾಗಲೇ ಹೇಳಿದಂತೆ ಕಳೆದ ಒಂದು 4-5 ದಿನದಿಂದ ಬಿಸಿಲೇ ಇದೆ. 3 ದಿನ ನಾನು ನೀರನ್ನು ಹಾಕಲಿಲ್ಲ, ಮಳೆ ನೀರೇ ಇತ್ತು. ಈಗ ನಿನ್ನೆ ಹಾಕಿದ್ದೇನೆ, ಹಾಗೆ ಇವತ್ತು ಕೂಡ ನೀರನ್ನು ಹಾಕಬೇಕಾಗ್ತದೆ. ಗಿಡವನ್ನು ನೋಡಿಕೊಂಡು ನಾವು ನೀರನ್ನು ಹಾಕಬೇಕಾಗ್ತದೆ. ಈಗ ಗಿಡದ ಎಲೆಗಳು ಸ್ವಲ್ಪ ಬಾಡಿದಂತೆ ಆಗ್ತದೆ, ಅಂದರೆ ಸಂಜೆ ವೇಳೆಗೆ ಬಾಡಿದಂತೆ ಆಗ್ತದೆ. ಹಾಗಾಗಿ ನಾನು ನೀರನ್ನು ಹಾಕ್ತೇನೆ. ನನ್ನ 2-3 ಗಿಡದಲ್ಲಿ ಬಿಟ್ಟು ಬೇರೆ ಯಾವುದೇ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇರಲಿಲ್ಲ. ಆದರೂ ಕೂಡ ನಾನು ಪ್ಲಾಸ್ಟಿಕ್ಕನ್ನು ಹಾಕಿದ್ದೇನೆ. ಯಾಕಂದರೆ ಮಣ್ಣಿನಲ್ಲಿ ತುಂಬಾ ತೇವಾಂಶ ಇದ್ದರೆ ತುಂಬ ಹುಳಗಳ ಉತ್ಪತ್ತಿ ಆಗ್ತದೆ, ಅಲ್ಲೇ ಬೇರುಗಳು ಕೊಳೆತು ಹೋಗ್ತದೆ. ಹಾಗಾಗಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ. ನೀರು ನಿಲ್ತದೆ ಅಂತ ನಾನು ಹಾಕಿದ್ದಲ್ಲ, ಪ್ರತಿಯೊಂದು ಗಿಡಕ್ಕೂ ಕೂಡ ಹಾಕಿದ್ದೇನೆ. ನೋಡಿ
ಎಲ್ಲ ಗಿಡವೂ ಕೂಡ ಚೆನ್ನಾಗಿದೆ. ಅಂದರೆ ಮೊನ್ನೆಯ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು, ಈಗ ಒಳ್ಳೆಯ ರೀತಿಯ ಒಂದು ಕಲರ್ ಬಂದಿದೆ ನೋಡಿ, ಹಸಿರಾಗೆ ಬಂದಿದೆ. ಗಿಡದ ಬೇರಿನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದಾಗ ಎಲೆಗಳೆಲ್ಲ ಹಳದಿ ಆಗ್ತದೆ, ಹಾಗಾಗಿ ನಾನು ಈ ರೀತಿಯಾಗಿ ಕವರ್ ಮಾಡಿದ್ದೆ. ಈಗ ಸ್ವಲ್ಪ ಗಿಡದ ಎಲೆಗಳ ಬಣ್ಣ ಸ್ವಲ್ಪ ಹಸಿರಾಗ್ತಾ ಬಂದಿದೆ. ಅಂದರೆ ಬಿಸಿಲಿನಿಂದ ಇರಬಹುದು ಅಥವಾ ನಾನು ಈ ರೀತಿಯಾಗಿ ಕವರ್ ಹಾಕಿರುವುದರಿಂದಲೂ ಕೂಡ ಇರಬಹುದು. ನಾನು ಇದನ್ನು ಸ್ವಲ್ಪ ಲೇಟಾಗಿ ಹಾಕಿದ್ದೆ, ಅಂದರೆ ಹಾಕುವಾಗ ಸ್ವಲ್ಪ ಎಲೆಗಳ ಬಣ್ಣ ಹಳದಿ ಆಗಿತ್ತು. ಈಗ ನೋಡಿ, ಈಗ ಸ್ವಲ್ಪ ಹಸಿರಾಗಿ ಬರ್ತಾ ಇದೆ. ನಾನು ಕಳೆದ ಒಂದು ವಿಡಿಯೋದಲ್ಲಿ, ಅಂದರೆ 4 ರಿಂದ 5 ದಿನದ ಹಿಂದೆ ಹಾಕಿದಂತಹ ವಿಡಿಯೋದಲ್ಲಿ ಕೇವಲ 3 ಸಾಲಿನಷ್ಟು ಮಾತ್ರ ಹೂವು ಸಿಕ್ಕಿದೆ ಅಂತ ನಿಮಗೆ ತೋರಿಸಿದ್ದೆ. ಗಿಡದಲ್ಲಿ ಹೂವು ಆಗ್ತಾ ಇಲ್ಲ, ಕಡಿಮೆ ಆಗಿದೆ ಅಂತಲೂ ಕೂಡ ತೋರಿಸಿದ್ದೆ. ಈಗ ನನಗೆ ಎಷ್ಟು ಹೂವು ಸಿಗ್ತಾ ಇದೆ ಅನ್ನುವಂತಹ ಕುತೂಹಲ ನಿಮಗೆ ಇರಬಹುದು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೇನೆ. ಇವತ್ತು ನನಗೆ 1 ಚೆಂಡು 3 ಸಾಲಿನಷ್ಟು ಹೂವು ಸಿಕ್ಕಿದೆ. ನನಗೆ ಮೊನ್ನೆ 3 ಸಾಲಿನಷ್ಟು ಹೂವು ಸಿಕ್ಕಿತ್ತು ಅಂತ ಹೇಳಿದ್ದೆ. 2 ದಿನಗಳ ಕಾಲ 3 ಸಾಲಿನಷ್ಟು ಮಾತ್ರ ಹೂವು ಸಿಕ್ಕಿತ್ತು. ನೆಕ್ಸ್ಟ್ ಡೇ ನನಗೆ 4 ಸಾಲು ಸಿಕ್ಕಿತ್ತು, ನೆಕ್ಸ್ಟ್ ನನಗೆ 5 ಸಾಲು. ಈ ರೀತಿಯಾಗಿ ಇವತ್ತು ನನಗೆ 1 ಚೆಂಡು 3 ಸಾಲಿನಷ್ಟು ಹೂವು ಸಿಕ್ಕಿದೆ. ಹಾಗೆಯೇ ನಾನು ಈಗ ಎಲ್ಲ ಪ್ಲಾಸ್ಟಿಕ್ಕನ್ನು ತೆಗಿತಾ ಇದ್ದೇನೆ. ಇದರ ಪ್ಲಾಸ್ಟಿಕ್ ಎಲ್ಲ ತೆಗೆದಾಯಿತು. ಅಲ್ಲಿ ನಾನು ಕೇವಲ 1 ಗಿಡಕ್ಕೆ ಮಾತ್ರ ಪ್ಲಾಸ್ಟಿಕ್ಕನ್ನು ಹಾಕಿದ್ದೆ. ಯಾಕಂದರೆ ಪ್ಲಾಸ್ಟಿಕ್ ತಂದಿದ್ದು ಸ್ವಲ್ಪ ಶಾರ್ಟೇಜ್ ಆಗಿತ್ತು, ಅಂದರೆ ಕಳೆದ ವರ್ಷದ್ದು ಇತ್ತು, ಅದು ಸ್ವಲ್ಪ ಹೋಲೆಲ್ಲ ಆಯಿತು. ಹಾಗಾಗಿ ಈ ಎಲ್ಲ ಗಿಡಗಳಿಗೆ ಹಾಕಲಿಕ್ಕೆ ಆಗಿರಲಿಲ್ಲ. ಈ ಗಿಡದಲ್ಲಿ ಸ್ವಲ್ಪ ನೀರು ನಿಲ್ತಾ ಇತ್ತು ಅಂತ ನಾನು ಹಾಕಿದ್ದೆ ನೋಡಿ. ಈಗ ತೆಗಿತಾ ಇದ್ದೇನೆ. ಹೀಗೆ ಎಲ್ಲ ಪ್ಲಾಸ್ಟಿಕ್ಕನ್ನು ತೆಗೆದಾಯಿತು. ಹಾಗೆ ಅಲ್ಲಿ ಒಂದು ನವಿಲು ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ ನೋಡಿ. ಈ ನವಿಲು ಇಲ್ಲೇ ಎಲ್ಲ ತಿರುಗ್ತಾ ಇರ್ತದೆ, ಅಂದರೆ ನನ್ನ ಗಾರ್ಡನಲ್ಲೇ ಇರ್ತದೆ. ಅದನ್ನು ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ಹಾಗೆ ಇವತ್ತು ನಾನು ಇಲ್ಲಿ ವಿಡಿಯೋ ಮಾಡುವಾಗ ಇದು ಬಂದಿದೆ, ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಮೊದಲೆಲ್ಲ ನಾವು ಝೂಗಳಿಗೆ ಹೋದಾಗ ಮಾತ್ರ ನವಿಲನ್ನು ನೋಡ್ತಾ ಇದ್ವಿ, ಆದರೆ ಈಗ ಪ್ರತಿದಿನ ನವಿಲನ್ನು ನೋಡಬಹುದು. ನಮ್ಮ ಸುತ್ತಮುತ್ತಲೂ ಕೂಡ ನವಿಲು ಕಾಣಿಸ್ತಾ ಇರ್ತದೆ. ಹಾಗೆಯೇ ನೋಡಿ ಇಲ್ಲಿನ ಗಿಡಗಳು ಯಾವ ರೀತಿಯಾಗಿದೆ ಅಂತ. ಇಲ್ಲಿ ಸ್ವಲ್ಪ ಗಿಡಗಳ ಎಲೆಗಳ ಬಣ್ಣ ನೋಡಿ ಹಳದಿಯಾಗೇ ಇದೆ. ಹಾಗೆ ಈ ಒಂದು ಗಿಡ ನೋಡಿ ಈ ರೀತಿಯಾಗಿದೆ. ಇದಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅಂದ್ಕೊಳ್ತೇನೆ, ಯಾಕಂದರೆ ಒಂದು ಸೈಡ್ನಲ್ಲಿ ಸ್ವಲ್ಪ ಒಣಗ್ತಾ ಬಂದಿದೆ. ಹಾಗೆ ಎಲೆಗಳ ಬಣ್ಣ ನೋಡಿ, ಆ ಸೈಡ್ನಲ್ಲಿ ಗ್ರೀನ್ ಇದೆ, ಹಾಗೆ ಇಲ್ಲೆಲ್ಲ ಹಳದಿ ಆಗ್ತಾ ಇದೆ. ಹಾಗೆ ಇದು ಸರಿಯಾಗಿ ಕಟ್ ಆಗ್ತಾ ಇಲ್ಲ ನೋಡಿ, ಹಸಿಯಾಗೇ ಇದೆ, ಒಣಗಲಿಲ್ಲ ನೋಡಿ. ಈ ರೀತಿಯಾಗಿ ಮಾಡಿ ನೋಡಿದಾಗ ಹಸಿರಾಗೇ ಇದೆ. ಹಾಗಾಗಿ ಇದರಲ್ಲಿ ಪುನಃ ಚಿಗುರು ಬರಬಹುದು ಅಂತ ಅಂದ್ಕೊಳ್ತೇನೆ. ಹಾಗೆ ಇದನ್ನು ಸ್ವಲ್ಪ ಕಟ್ ಮಾಡಿ ಸರಿ ಮಾಡಬೇಕು. ಅದರ ವಿಡಿಯೋವನ್ನು ನಾನು ಮುಂದೆ ಹಾಕ್ತೇನೆ, ಯಾವ ರೀತಿಯಲ್ಲಿ ಇದನ್ನು ಕಟ್ ಮಾಡಬೇಕು ಅಂತ. ನಾನು ಗಿಡಗಳು ಈ ರೀತಿ ಆದಾಗ ಎಲೆಯನ್ನು ಮುಟ್ಟಿ ನೋಡ್ತೇನೆ, ಅದು ತುಂಬ ಏನು ಸಾಫ್ಟ್ ಇಲ್ಲ, ಹಾರ್ಡ್ ಆಗಿಯೇ ಇದೆ. ಹಾಗಾಗಿ ಅಷ್ಟೇನು ತೊಂದರೆ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ಆದರೆ ಗಿಡವನ್ನು ನೋಡುವಾಗ ಸ್ವಲ್ಪ ಭಯ ಆಗ್ತಾ ಇದೆ, ಸ್ವಲ್ಪ ಒಣಗಿದ ರೀತಿಯಲ್ಲಿ ಇದೆ. ಹಾಗೆ ಬೇರೆ ಎಲ್ಲ ಗಿಡಗಳು ಕೂಡ ಚೆನ್ನಾಗಿದೆ, ಒಂದು ಗಿಡ ಮಾತ್ರ ಆ ರೀತಿಯಾಗಿದೆ ನೋಡಿ. ಮಳೆಗಾಲದಲ್ಲಿ ಈ ಗಿಡಗಳ ಬುಡದಲ್ಲಿ ನೋಡಿ ಯಾವ ರೀತಿ ಇರ್ತದೆ ಅಂತ. ಎಲೆಗಳು ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಅಷ್ಟು ಉದುರಿದಂತಹ ಎಲೆಗಳು ಇರ್ತದೆ. ನಾನು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿದೆ, ಆದರೆ ಸಮಯ ಸಿಗ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ತುಂಬಾ ಇಂಟ್ರೆಸ್ಟ್ ಇದೆ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ, ಆದರೆ ಸಮಯ ಸಿಗುವುದಿಲ್ಲ. ಕಳೆದ ವಾರ ಹೆಚ್ಚಿನ ಗಿಡಗಳಲ್ಲಿ ಎಲೆಗಳ ಬಣ್ಣ ಹಳದಿಯಾಗಿತ್ತು, ಈಗ ನೋಡಿ ಹಸಿರಾಗಿ ಬರ್ತಾ ಇದೆ. ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇರಬಹುದು ಅಂತ ಅಂದ್ಕೊಳ್ತೇನೆ ನೋಡಿ. ಇಲ್ಲಿ ನಾನು ಪ್ಲಾಸ್ಟಿಕ್ಕನ್ನು ಒಣಗಿಸಿದ್ದೇನೆ. ಈ ರೀತಿಯಾಗಿ ಸ್ವಲ್ಪ ಬಿಸಿಲಿಗೆ ಹಾಕಬೇಕು, ಆಗ ನೀರು ನಿಂತು ನಿಂತು ಅಲ್ಲಿ ಲೋಳೆ ಥರ ಆಗ್ತದೆ, ಅದೆಲ್ಲ ಸರಿ ಆಗ್ತದೆ. ಈಗ ಮಳೆಗಾಲ ಪ್ರಾರಂಭವಾಗಿದೆ ಅಷ್ಟೇ, ಇನ್ನು ಜುಲೈ ಆಗಸ್ಟ್ನಲ್ಲಿ ಇನ್ನೂ ಜೋರಾಗಿ ಮಳೆ ಬರ್ತದೆ, ಆಗ ನಾವು ಈ ಪ್ಲಾಸ್ಟಿಕ್ಕನ್ನು ಹಾಕಲೇಬೇಕಾಗ್ತದೆ. ಈಗ ಬಿಸಿಲು ಬಂದಿರುವುದರಿಂದ ನಾನು ಇದನ್ನು ತೆಗೆದಿದ್ದೇನೆ, ಪುನಃ ನಾನು ಮಳೆಗಾಲದಲ್ಲಿ ಹಾಕ್ತೇನೆ. ಹಾಗೆ ನೀವು ಕೂಡ ಈಗ ಬೇಕಾದರೆ ಈ ಪ್ಲಾಸ್ಟಿಕ್ಕನ್ನು ತೆಗಿಬಹುದು, ಮುಂದೆ ಪುನಃ ಮಳೆ ಬಂದಾಗ ಅದನ್ನು ಹಾಕಬಹುದು ನೋಡಿ. ಈ ಗಿಡದ ಬುಡದಲ್ಲಿ ನೋಡಿ ಕಪ್ಪೆ ಇದೆ, ಒಂದು ದೊಡ್ಡ ಕಪ್ಪೆ. ಈ ಕಪ್ಪೆ ದಿನ ಇಲ್ಲೇ ಇರ್ತದೆ ಅಂತ ಹೇಳಲಿಕ್ಕಿಲ್ಲ, ಡೈಲಿ ಒಂದೊಂದು ಪಾಟ್ನಲ್ಲಿ ಇರ್ತದೆ, ಗಿಡದ ಬುಡದಲ್ಲಿ ಇರ್ತದೆ. ನಾನು ಅದನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ನೋಡಿಕೊಂಡೇ ಮಾಡಬೇಕಾಗ್ತದೆ. ನಾನು ಸಂಜೆ ವೇಳೆಗೆ ಇಲ್ಲಿ ಸ್ವಲ್ಪ ಕ್ಲೀನನ್ನು ಮಾಡಿಕೊಂಡು ಗಿಡಗಳಿಗೆ ನೀರನ್ನು ಹಾಕಿದ್ದೇನೆ. ಈಗ ನೋಡಿ ನನ್ನ ಗಿಡಗಳ ಎಲೆಗಳ ಬಣ್ಣ ಸ್ವಲ್ಪ ಹಳದಿಯಾಗಿ ಸ್ವಲ್ಪ ಹಸಿರಾಗಿದೆ, ಅಂದರೆ ಹೊಸ ಚಿಗುರು ಎಲ್ಲ ಹಸಿರಾಗಿ ಬರ್ತಾ ಇದೆ, ಹಳೆಯ ಎಲೆಗಳೆಲ್ಲ ಹಳದಿಯಾಗಿಯೇ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದೆಲ್ಲ ಉದುರಿ ಹೋಗ್ತದೆ, ಆಗ ಗಿಡಗಳಲ್ಲಿನ ಎಲೆಗಳ ಬಣ್ಣ ಹಸಿರಾಗಿರ್ತದೆ. ಆದರೆ ಮಳೆ ಬಂದರೆ ಪುನಃ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ. ಅದು ಸಾಮಾನ್ಯವಾದ ವಿಷಯ ಅಂತ ಹೇಳ್ಬಹುದು. ಮಳೆಗಾಲದಲ್ಲಿ ಇದರ ಎಲೆಗಳ ಬಣ್ಣ ಹಳದಿ ಆಗೇ ಆಗ್ತದೆ, ಏನು ಮಾಡಲಿಕ್ಕಿಲ್ಲ. ಬಿಸಿಲು ಬಂದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಗಿಡಗಳು. ಒಂದು ವೇಳೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಎಲೆಗಳ ಬಣ್ಣ ಚೇಂಜ್ ಆಗೇ ಆಗ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ.
ಹಾಗಾಗಿ ನಾವು ಮಳೆಗಾಲದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಮ್ಮ ಗಿಡಗಳನ್ನು ನೋಡಿಕೊಳ್ಬೇಕು ಅಷ್ಟೇ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.